ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚಮನೋ ಜಮನೋ ಭೃಗುಃ ಶವನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನುಂಟು ಮಾಡಲಿ. ಆತ್ಮೀಯರೇ, ಆಗಸ್ಟ್ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಹೇಗಿದೆ ಮಾಸ ಭವಿಷ್ಯ ಎಂಬುದನ್ನು ತಿಳ್ಕೊಳ್ಳೋಣ. ನಾವು ಹೇಳುವಂಥದ್ದು ಗೋಚಾರ ಫಲ ಅಂಥೇಳಿ ನಿಮ್ಮ ಜಾತಕದ ಮೇಲೆ ದಶಾಭಕ್ತಿಗಳ ಮೇಲೆ ಸ್ವಲ್ಪ ವ್ಯತ್ಯಾಸವೂ ಕೂಡ ಬರಬಹುದು. ಇದೇ ಸಂಪೂರ್ಣವಾದಂತಹ ತೀರ್ಮಾನ ಹೇಳುವಂಥದ್ದಲ್ಲ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಎಂಬುದನ್ನು ತಿಳ್ಕೊಳ್ಳೋಣ. ನೋಡಿ, ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿ ರಾಹು, ಷಷ್ಠ ರಾಶಿಯಲ್ಲಿ ಶನೇಶ್ವರ, ಸಪ್ತಮ ಅಷ್ಟಮ ರಾಶಿಯಲ್ಲಿ ಯಾರಿಲ್ಲ, ನವಮ ರಾಶಿಯಲ್ಲಿ ಕುಜ, ಹಾಗೆ ದಶಮ ರಾಶಿಯಲ್ಲಿ ರವಿ, ಬುಧ ಮತ್ತು ಗುರು. ನೋಡಿ, ದಶಮ ರಾಶಿಯಲ್ಲಿ ಬಹಳ ಬಲಿಷ್ಠವಾದಂಥ ಗ್ರಹಗಳಿದ್ದಾರೆ. ಹಾಗೆ 12ನೇ ರಾಶಿಯಲ್ಲಿ ಶುಕ್ರ, ರಾಶ್ಯಾಧಿಪತಿ ಶುಕ್ರ 12ನೇ ರಾಶಿಯಲ್ಲಿದ್ದಾನೆ. ಹೀಗೆ ಒಂದು ಗ್ರಹಸ್ಥಿತಿ ಇದೆ ನಿಮ್ಮದು. ಇನ್ನು ನಕ್ಷತ್ರಗಳು ಯಾವುದಪ್ಪ ಅಂತಂದರೆ ಚಿತ್ತಾ ನಕ್ಷತ್ರ 3, 4ನೇ ಪಾದ, ಹಾಗೆ ಸ್ವಾತಿ ನಕ್ಷತ್ರ 1, 2, 3, 4ನೇ ಪಾದ, ಇನ್ನು ವಿಶಾಖ ನಕ್ಷತ್ರ 1ನೇ ಪಾದ. ವಿಡಿಯೋ ಮುಗುವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನು ಎಂಬುದನ್ನು ಕೂಡ ತಿಳ್ಕೊಳ್ಳೋಣ. ಹಾಗೆ ಇದು ನಮಗೆ ಆಷಾಢ ಮಾಸ ಅಂಥೇಳಿ ನಡೀತಾ ಇರುತ್ತದೆ. ಆಷಾಢ ಮಾಸದಲ್ಲಿ ವಿಶೇಷವಾಗಿ ಒಂದು 12 ದಿವಸಗಳು ನಮಗೆ ಸಿಗುತ್ತದೆ. ಏನಪ್ಪ ಹಬ್ಬ ಹರಿದಿನಗಳು ಅಂತಂದರೆ, ಪ್ರತಿ ಶುಕ್ರವಾರವೂ ಕೂಡ ಲಕ್ಷ್ಮಿಯನ್ನು ವಿಶೇಷವಾಗಿ ಪೂಜೆ ಮಾಡುವಂಥದ್ದು, ಲಕ್ಷ್ಮಿಯನ್ನು ಆರಾಧನೆ ಮಾಡುವಂಥದ್ದು. ಹಾಗೆ 2ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ ಇದೆ. 4ನೇ ತಾರೀಕಿಗೆ ಚಾಮುಂಡೇಶ್ವರಿ ಜನ್ಮೋತ್ಸವ. 7ನೇ ತಾರೀಕಿಗೆ ಆಷಾಢ ಮಾಸದ ಪ್ರತಿ ಶುಕ್ರವಾರದಂತೆ ಈ ಶುಕ್ರವಾರವೂ ಕೂಡ ಪೂಜೆ. 12ನೇ ತಾರೀಕಿಗೆ ಸೋಮ ಪ್ರದೋಷ. 12ನೇ ತಾರೀಕಿಗೆ ಜ್ಯೋತಿರ್ಭೀಮೇಶ್ವರ ವ್ರತ. ಹಾಗೆ ನಾಗರ ಅಮಾವಾಸ್ಯೆಯೂ ಕೂಡ ಇದೆ. ಇನ್ನು 16ನೇ ತಾರೀಕಿಗೆ ನಾಗ ಚತುರ್ಥಿ. ಹಾಗೆ 17ನೇ ತಾರೀಕಿಗೆ ನಾಗರ ಪಂಚಮಿ. ನೋಡಿ, ಬಹಳ ದೊಡ್ಡದಾದಂಥ ಹಬ್ಬ ನಾಗರ ಪಂಚಮಿ ಅಂತಂದರೆ ವಿಶೇಷವಾದಂಥ ಹಬ್ಬ. ಇನ್ನು 17ನೇ ತಾರೀಕಿಗೆ ಮತ್ತೆ ಸಿಂಹ ಸಂಕ್ರಾಂತಿಯು ಕೂಡ 17ನೇ ತಾರೀಕಿಗಿದೆ. ಇನ್ನು 24ನೇ ತಾರೀಕಿಗೆ ವೈಷ್ಣವ ಏಕಾದಶಿ. 26ಕ್ಕೆ ಋಗ್ವೇದಿಗಳು ಉಪಕರ್ಮ. 28ನೇ ತಾರೀಕಿಗೆ ತೈತ್ತರೀಯ ಯಜುರ್ವೇದಿಗಳು ಉಪಕರ್ಮವೂ ಕೂಡ ಇದೆ. ಹಾಗೆ ಋಗ್ವೇದಿಗಳಿಗೆ 26, ಯಜುರ್ವೇದಿಗಳಿಗೆ 28ನೇ ತಾರೀಕು ಉಪಕರ್ಮವೂ ಕೂಡ ಇದೆ. 30ನೇ ತಾರೀಕಿಗೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ. 31 ಸಂಕಷ್ಟದ ಚತುರ್ಥಿ. ಹೀಗೆ ಇದೆ ನೋಡಿ. ಒಂದು ಹಂತಕ್ಕೆ ಶ್ರಾವಣ ಮಾಸ ಬರ್ತಾ ಇದೆ ಅಥವಾ ಬಂದಿದೆ. ಶ್ರಾವಣ ಮಾಸ 13ನೇ ತಾರೀಕು ಅನಂತರದಲ್ಲಿ. ಹಾಗಾಗಿ ಶ್ರಾವಣ ಮಾಸದ ಅನಂತರದಲ್ಲಿ ಒಂದು ಹಂತಕ್ಕೆ ಪೂಜೆ ಪುನಸ್ಕಾರಗಳು, ದೇವತಾ ಆರಾಧನೆ, ಒಳ್ಳೆ ರೀತಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಜಾಸ್ತಿ ಮಾಡಿ. ಯಾಕಂದರೆ ಒಂದು ಹಂತಕ್ಕೆ ಆ ದೈವಾನುಗ್ರಹ, ದೇವತೆಗಳ ಆಶೀರ್ವಾದ ಬಹಳ ಮುಖ್ಯವಾದಂಥದ್ದು. ಶ್ರಾವಣ ಮಾಸ ಅಂತಂದರೆ ಹಬ್ಬ ಹರಿದಿನಗಳು ಇರುತ್ತೆ, ಮರ್ಯಾದೆ ಮಾಡಿ. ಹೇಗಪ್ಪ ತುಲಾರಾಶಿಯವರು ಒಂದು ಹಂತಕ್ಕೆಲ್ಲ ಗ್ರಹಸ್ಥಿತಿ ಚೆನ್ನಾಗಿದೆ, ಲಾಭದಾಯಕವಾದಂಥ ಕೆಲಸ ಕಾರ್ಯಗಳಾಗ್ತಾ ಇದೆ. ಶನೇಶ್ವರನು ಷಷ್ಠರಾಶಿಯಲ್ಲಿ ಶನೇಶ್ವರ ಇದ್ದಾನೆ. ಹಾಗಾಗಿ ದೈವಾನುಗ್ರಹ ಇದೆ ನಿಮಗೆ. ದೇವತೆಗಳ ಕೆಲಸ ಕಾರ್ಯಗಳನ್ನು 4 ಜನಕ್ಕೆ ಸಹಕಾರ ಮಾಡುವಂಥ ಎಲ್ಲ ಒಳ್ಳೆ ರೀತಿಯಾದಂತಹ ಪ್ರಯತ್ನಗಳನ್ನು, ಫಲಗಳನ್ನು ಒಳ್ಳೆ ರೀತಿಯಾಗಿ ನೀವು ಮಾಡ್ತಾ ಇದ್ದೀರಿ ಅಲ್ವಾ? ಯೋಚನೆ ಮಾಡಿ ನೀವು. ಯಾಕಂದರೆ ಎಷ್ಟೋ ಸಲ ದೈವಾನುಗ್ರಹ ಹೇತುಕಂ ಅಂತ ದೈವಾನುಗ್ರಹ ಹೇಳುವಂಥದ್ದು ನಿಮಗಿದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಶ್ಯಾಧಿಪತಿಯಾದಂತಹ ಶುಕ್ರ 12ನೇ ರಾಶಿಯಲ್ಲಿದ್ದಾನೆ. ಅವನು ಶನಿ ಮೇಲೆ ದೃಷ್ಟಿಯೂ ಕೂಡ ಇದೆ. ಹಾಗಾಗಿ ಆರ್ಥಿಕವಾದಂಥ ಒಂದು ಸುಸ್ಥಿತಿ ಒಂದು ಹಂತಕ್ಕೆ ಮೆಟ್ಲು ಹತ್ತಿ ಮುಂದಕ್ಕೆ ಹೋಗ್ತಾ ಇದೆ. ಹಾಗಾಗಿ ಆರ್ಥಿಕವಾದಂಥ ಅಭಿವೃದ್ಧಿ, ಆರ್ಥಿಕವಾದಂಥ ಲಾಭದ ಕಡೆಗೆ ನೀವು ಹೋಗ್ತಾ ಇದ್ದೀರಿ. ಕಲೆ, ಸಾಹಿತ್ಯ, ಸಂಗೀತ, ಆನ್ಲೈನ್ ಕೆಲಸ ಇತ್ಯಾದಿಗಳಲ್ಲಿ ಬಹಳ ಉತ್ತಮವಾದಂತಹ ಫಲ ಮತ್ತು ಫಲಿತಾಂಶಗಳು ಕೂಡ ನಿಮಗೆ ಸಿಗ್ತಾ ಇದೆ. ಹಾಗೆ 2ನೇದಾಗಿ ಶನೇಶ್ವರನಿಂದ ಭಾಳಷ್ಟು ಧೈರ್ಯ ಬರ್ತಾ ಇದೆ ನಿಮಗೆ. ಧೈರ್ಯ ಏನಕ್ಕೆ ಅಂತಂದರೆ, ವಿದ್ಯಾವಂತರಿಗೆ ಒಂಥರ ಧೈರ್ಯ. ಇನ್ನೊಂದು ದಶಮದಲ್ಲಿರುವಂತಹ ಗುರುವಿನ ಅನುಗ್ರಹ ಅಂದರೆ ಪುಣ್ಯತಮವಾದಂಥ ಕೆಲಸ ಮಾಡ್ತಾ ಇದ್ದೀರಿ. ಯಾರಿಗೂ ಕೂಡ ಮೋಸ, ದ್ರೋಹ, ತೊಂದರೆಗಳನ್ನು ಮಾಡ್ತಾ ಇಲ್ಲ. ಹಾಗಾಗಿ ನಾನು ಪ್ರಾಮಾಣಿಕವಾಗಿದ್ದೇನಪ್ಪ, ನನ್ನ ಪ್ರಯತ್ನಗಳನ್ನು ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ಭಗವಂತ ಫಲ ಒಳ್ಳೆ ರೀತಿಯ ಕೊಡ್ತಾನೆ ಹೇಳುವಂಥ ದೃಢವಾದಂಥ ವಿಶ್ವಾಸ, ದೃಢವಾದಂಥ ನಂಬಿಕೆ ನಿಮ್ಮ ಕೈಲಿದೆ. ಹಾಗಾಗಿ ನೀವು ಮುಂದೆ ಹೋಗ್ತಾ ಇದ್ದೀರಿ. ಅದು ಬಹಳ ಉತ್ತಮವಾದಂಥದ್ದು. ಇನ್ನು ಕೇತು 11ನೇ ರಾಶಿಯಲ್ಲಿದ್ದಾನೆ. ತಂದೆಯವರು, ಹಿರಿಯರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಯಾಕಂದರೆ ಆರೋಗ್ಯ ದಿಢೀರ್ನೆ ತಪ್ಪುವಂಥದ್ದು, ಆರೋಗ್ಯ ತೊಂದರೆ ಆಗುವಂಥದ್ದು, ಇಂತಹ ಪರಿಸ್ಥಿತಿಗಳಿದ್ದಾವೆ. ಹಾಗಾಗಿ ಆರೋಗ್ಯದ ವಿಷಯದಲ್ಲಿ ಎಷ್ಟಾಗುತ್ತೋ ಅಷ್ಟು ಜಾಗ್ರತೆ ವಹಿಸ್ಕೊಳ್ಳಿ. ನಿಮ್ಮ ಆರೋಗ್ಯ, ನಿಮ್ಮ ಹಿರಿಯರ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಇನ್ನು ಬಹಳ ಮುಖ್ಯವಾಗಿ 5ನೇ ರಾಶಿಯ ರಾಹು, ವಿದೇಶ ಕಂಪನಿ, ವಿದೇಶ ಸಂಬಂಧವಾದಂಥ ಹಣಕಾಸು ಬರುವಂಥದ್ದು, ವಿದೇಶದಲ್ಲೆಲ್ಲೋ ಒಂದಂತಕ್ಕೆ ಲಾಭಾಂಶಗಳು ಸಿಗುವಂಥ ಅವಕಾಶಗಳು ಕೂಡ ಸಿಗ್ತಾ ಇದೆ. ಪ್ರಯತ್ನ ಮಾಡಿ. ಆನ್ಲೈನ್ ಕೆಲಸ ಇರ್ಬೋದು. ಇವತ್ತೆಲ್ಲ ನೋಡಿ ಎಲ್ಲ ಆನ್ಲೈನು ಮನೇಲಿ ಕೂತ್ಕೊಂಡೇ ಕೆಲಸ ಮಾಡುವಂಥದ್ದು. ಯಾವುದೋ ದೇಶದಿಂದ ಡಾಲರ್ ರೀತಿಯಲ್ಲೋ ಬೇರೆ ಬೇರೆ ರೀತಿಯಾಗಿ
ಹಣವೂ ಕೂಡ ಬರುತ್ತೆ. ಹಾಗಾಗಿ ಆನ್ಲೈನ್ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥ ವ್ಯಕ್ತಿಗಳಿಗೆ ಹೆಚ್ಚಿನದಾದಂಥ ಲಾಭಾಂಶಗಳು, ಸ್ವಲ್ಪ ಕುಜನಿಂದ ಸಾಲ ಗೀಲ ಸ್ವಲ್ಪ ತೀರಿಸ್ಬೋದು. ಯಾಕಂದರೆ ಆರ್ಥಿಕವಾಗೂ ಕೂಡ ಒಳ್ಳೆಯದಾಗ್ತಾ ಇದೆ ಮತ್ತು ಮನಸ್ಥಿತಿ ಬಹಳ ದೃಢವಾಗ್ತಾ ಇದೆ. ಈ ತಿಂಗಳಲ್ಲಿ ಆತ್ಮಕಾರಕನಾದಂತಹ ರವಿಯು ಬುಧನ ಜೊತೆಗೆ ದಶಮದಲ್ಲಿ ಕೂತಿದ್ದಾನೆ. ಹಾಗಾಗಿ ಮನಸ್ಸು ಬಹಳಷ್ಟು ದೃಢವಾಗ್ತಾ ಇದೆ. ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಒಳ್ಳೆ ಫಲ ಸತ್ಫಲ ಸಿಕ್ಕೇ ಸಿಗತ್ತೆ ಹೇಳುವಂಥ ದೃಢವಾದಂಥ ಮನಸ್ಥಿತಿ ಬರ್ತಾ ಇದೆ. ಹಾಗಾಗಿ ಒಂದು ಹಂತಕ್ಕೆ ಮೆಟ್ಲನ್ನು ಮೇಲಕ್ಕೆ ಕರ್ಕೊಂಡು ಭಗವಂತ ಹೋಗ್ತಾ ಇದ್ದಾನೆ. ಒಂದು 5-6 ವಿಷಯದಲ್ಲಿ ಈ ತಿಂಗಳನ್ನು ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನಿಮ್ಮ ವೈಯಕ್ತಿಕವಾದಂಥ ಆರೋಗ್ಯ, ಮತ್ತು ಎರಡನೇದಾಗಿ ಸ್ವಲ್ಪ ಗೃಹಿಣಿಯರು ಮನೆಯಲ್ಲಿ ಸ್ವಲ್ಪ ನೀರಿನ ಸಂಬಂಧವಾದ ತೊಂದರೆ ತಾಪತ್ರೆ ಬರುವಂಥದ್ದು, ನೀರಿನವಾದಂಥ ಏನೋ ಒಂದು ಕಿರಿಕಿರಿ ಬರುವಂಥದ್ದು ಹೀಗಾಗ್ತದೆ. ಹಾಗೆ ಗೃಹಿಣಿಯರು ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಟೆನ್ಷನ್ ಬಹಳ ಮಾಡ್ಕೊಳ್ತಾ ಇದ್ದೀರಿ. ಯಾವುದು ಉದ್ಯೋಗದ ಬಗ್ಗೆ ಟೆನ್ಷನ್ ಇರಬಹುದು, ಅಥವಾ ಹಣಕಾಸಿನ ಬಗ್ಗೆ ಟೆನ್ಷನ್ ಇರಬಹುದು. ಹೀಗೆ ಬೇರೆ ಬೇರೆ ರೀತಿಯಾದಂಥ ಟೆನ್ಷನ್ಗಳು ಪುನಃ ನೀವು ಮಾಡ್ತಾ ಇದ್ದೀರಿ, ನಿಮಗೆ ಟೆನ್ಷನ್ನು. ಹಾಗಾಗಿ ಆ ಟೆನ್ಷನ್ನು ಸ್ವಲ್ಪ ದೂರ ಮಾಡಿಕೊಳ್ಬೇಕು ಅಂತಂದರೆ ನೀವು ಕುಲದೇವತೆ ಆರಾಧನೆ, ಗಣಪತಿಯ ಆರಾಧನೆಯನ್ನು ಮಾಡ್ತಾ ಇದ್ದೀರಿ. ಆದರೂ ಕೂಡ ಎಲ್ಲೋ ಒಂದು ಕಡೆಗೆ ಹಿನ್ನಡೆ, ಎಲ್ಲೋ ಒಂದು ಕಡೆಗೆ ಚಿಂತೆ, ಟೆನ್ಷನ್ನು ನಿಮಗೆ ಬರ್ತಾ ಇದೆ. ಹಾಗಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಛತಗಂ ಸಮಾಹ ಎಂಬುದಾಗಿ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳುತ್ತೆ. ಹಾಗಾಗಿ ನಮ್ಮ ಕರ್ತವ್ಯವನ್ನು ನಾವು ನಿರಂತರವಾಗಿ ನಾವು ಮಾಡ್ತಾ ಇರಬೇಕು. ಅದು ಒಂದಂತೆ ಕೆಲವೊಂದು ಸಲ ಒಳ್ಳೆ ಥರದಲ್ಲೂ ಫಲ ಬರಬಹುದು, ಕೆಲವೊಂದು ಸಲ ಕೆಟ್ಟ ರೀತಿಯಲ್ಲೂ ಫಲ ಬರಬಹುದು. ಆದರೆ ನಮ್ಮ ಕರ್ಮವನ್ನು ಫಲಾಪೇಕ್ಷೆ ಇಲ್ಲದೆ ಇದ್ದಾಗ ನಾವು ಮಾಡಬೇಕು ಹೇಳೋದನ್ನು ಜಾಗ್ರತೆಯಿಂದ ತಿಳ್ಕೊಳ್ತಾ, ಇನ್ನೂ ಒಂದೊಂದು ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ಸಫಲವಾಗುವುದಿಲ್ಲ. ಎಷ್ಟೋ ಒಂದು, ಯಾಕಂದರೆ ನೀವು ಕಲೆ, ಸಾಹಿತ್ಯ, ಸಂಗೀತ ಮೊದಲಾದಂತಹ ಕ್ಷೇತ್ರದಲ್ಲಿರುವಂಥ ಶುಕ್ರನ ರಾಶಿಯವರು, ಈ ಫಿಲಿಮ್ ಇಂಡಸ್ಟ್ರಿಯಲ್ಲಿರುವಂಥವರು, ಬೇರೆ ಬೇರೆ ಕೆಲಸ ಮಾಡೋರು ಮಾಡ್ತಾ ಇರ್ತೀರಿ ನೀವು. ಆದರೆ ಕೆಲವೊಂದು ಸಲ ನಮಗೆ ಸಫಲವಾಗುವುದಿಲ್ಲ, ಕೆಲವೊಂದು ಸಲ ಸಕ್ಸಸ್ಸು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಂತೇಳಿ ನಾವು ಚಿಂತೆ ಮಾಡಿ ಟೆನ್ಷನ್ ಮಾಡಿಕೊಳ್ಳುವಂಥದ್ದು ಬೇಡ. ಅದನ್ನು ಪುನಃ ಪ್ರಯತ್ನ ಮಾಡುವಂಥದ್ದನ್ನು ಇಟ್ಕೊಳ್ಬೇಕು. ಇನ್ನೊಂದು 5-6 ಬದಲಾವಣೆಗಳನ್ನು ಕೂಡ ಕಾಣಬಹುದು. ಒಂದನೇದಾದಂಥ ಬದಲಾವಣೆ ಏನಪ್ಪ ಅಂತಂದರೆ, ಶ್ರಾವಣ ಮಾಸ ಬಂದಿದೆ, ವಿವಾಹಾದಿ ಮಂಗಲ ಕಾರ್ಯಕ್ಕೆ ಪ್ರಯತ್ನ. ನೀವೇನೇನು ಮಾಡ್ತಾ ಇದ್ದೀರೋ ಆ ಪ್ರಯತ್ನಗಳು ಸಫಲವಾಗ್ತದೆ. ಹಾಗಾಗಿ ಅದನ್ನು ಆ ವಿಷಯದಲ್ಲಿ ಪ್ರಯತ್ನ ಮಾಡಿ, ಇವತ್ತಿಲ್ಲ ನಾಳೆಗೆ ಅದು ಒಳ್ಳೆಯ ಫಲವನ್ನು ಕೊಡುವಂಥ ಹಂತ ಇದೆ. ಹಾಗಾಗಿ ಗಾಬರಿ ಬೀಳುವಂಥದ್ದು ಬೇಡ. ಹಾಗೆ ಎರಡನೇದಾಗಿ ಬಹಳ ಮುಖ್ಯವಾಗಿ ಮನೆಗೆ ಯಾವುದೋ ನೂತನವಾದಂಥ ಅತಿಥಿಯೋ ಅಥವಾ ವಸ್ತುವೋ ಪ್ರಾಣಿಯೋ ಹೀಗೆ ಬರುವಂಥ ಸಾಧ್ಯತೆಗಳು. ಎಷ್ಟೋ ಸಲ ಪ್ರಾಣಿಗಳನ್ನು ಕೂಡ ಇತ್ತೀಚಿನ ದಿವಸದಲ್ಲಿ ಬಹಳಷ್ಟು ಜನ ಪ್ರೀತಿಯನ್ನು ಸಾಕ್ತಾರೆ. ಆದರೆ ಅದನ್ನು ಎಲ್ಲಿ ಇಟ್ಕೊಳ್ಬೇಕು ಹಾಗೆ ಇಟ್ಕೊಂಡು ಸಾಕುವಂಥದ್ದು ಬಹಳ ಒಳ್ಳೆಯದು. ಎಷ್ಟೋ ಸಲ ನಾವು ಬಹಳಷ್ಟು ಜನರ ಜೀವನದಲ್ಲಿ ನೋಡ್ತೇವೆ. ಹಾಗೆ ತೊಂದರೆಗಳು ಕೂಡ ಬರಬಾರ್ದು. ಹಾಗೆ ಮೂರನೇದಾಗಿ ಬಹಳ ಮುಖ್ಯವಾಗಿ ಗುರುವಿನ ಆಶೀರ್ವಾದ ಮತ್ತು ಹಿರಿಯರ ಆಶೀರ್ವಾದ ಸಿಗುತ್ತೆ. ಆಸ್ತಿಪಾಸ್ತಿಗಳಲ್ಲೆಲ್ಲೋ ಒಂದು ಕಡೆಗೆ ಲಾಭಾಂಶಗಳು, ಅಥವಾ ಹಿಂದೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥ ಹಣ ನಿಮ್ಮ ಕಡೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಎಷ್ಟೋ ಸಲ ನಮಗೆ ಹಣಕಾಸಿನ ವ್ಯವಸ್ಥೆ ಇರಬಹುದು, ಬೇರೆ ಬೇರೆ ವ್ಯವಸ್ಥೆ ಇರಬಹುದು, ನಾವು ಅಂದ್ಕೊಂಡಾಗ ಬರುವುದೇ ಇಲ್ಲ, ಒದ್ದಾಟ ಆಗ್ತಾ ಇರುತ್ತೆ, ಬಿಟ್ಟರೆ ಅದು ಮೇಲಕ್ಕೆ ಬರುವುದಿಲ್ಲ. ಆದರೆ ಈ ತಿಂಗಳಲ್ಲಿ ಲಾಭಾಂಶಗಳು ಕೂಡ ಸಿಗುವಂಥ ಹಂತ ಇದೆ. ಹಾಗೆ 5ನೇದಾಗಿ ಬಹಳ ಮುಖ್ಯವಾಗಿ ನಿಮ್ಮ ಎಷ್ಟೋ ವರ್ಷದ ಕನಸು ಈ ವರ್ಷ ನನಸಾಗುವಂಥ ಸಾಧ್ಯತೆಗಳು. ಕನಸು ಎಲ್ಲರೂ ಕೂಡ ಕಾಣಬೇಕು, ಆದರೆ ಆ ಕನಸು ಈ ತಿಂಗಳಲ್ಲಿ ಸ್ವಲ್ಪ ನನಸಾಗುವಂಥ ಸಾಧ್ಯತೆಗಳು. ಹೀಗೆಲ್ಲ ಒಂದು ಹಂತಕ್ಕೆ ಬದಲಾವಣೆಗಳು ಬಹಳ ಮುಖ್ಯವಾಗಿದೆ. ಇನ್ನು ನಕ್ಷತ್ರ ಪರಿಹಾರಗಳು ಏನಪ್ಪ ಅಂಥೇಳಿ ಯೋಚನೆ ಮಾಡೋಣ. ನೋಡಿ, ಚಿತ್ತಾ ನಕ್ಷತ್ರದವರು ಸಾಧ್ಯ ಆಗುತ್ತೋ ಅಷ್ಟು ನೀವು ಮಾಡ್ತಾ ಬರಬೇಕು, ಬೇಜಾರು ಬೀಳಬಾರದು. ಯಾಕಂದ್ರೆ ಚಿತ್ತಾ ನಕ್ಷತ್ರದವರಿಗೆ ಒಂದಂತಕ್ಕೆ ಕೆಲವೊಂದಷ್ಟು ವಿಘ್ನಗಳೇ ಬರ್ತಾ ಇದೆ. ಮಹಾಗಣಪತಿಯ ನಕ್ಷತ್ರ ನಿಮ್ಮದು. ನೋಡಿ, 17ನೇ ತಾರೀಕಿಗೆ ಸಾಧ್ಯ ಇದ್ದರೆ ನಾಗರ ಪಂಚಮಿ ಇದೆ. ನಾಗ ದೇವಸ್ಥಾನಕ್ಕೆ ಹೋಗುವುದು, ನಾಗರಿಗೆ ಹಾಲಿನ ಅಭಿಷೇಕ ಮಾಡುವಂಥದ್ದು, ನಿರಂತರವಾಗಿ ನಾಗರನ್ನು ಪ್ರಾರ್ಥನೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಿ. ಸುಬ್ರಹ್ಮಣ್ಯ ದೇವರು ಎಲ್ಲೋ ಒಂದು ಕಡೆಗೆ ನಿಮ್ಮ ಕೈ ಹಿಡಿತಾನೆ, ಒಳ್ಳೆಯ ಕೆಲಸ ಆಗುವ ಹಾಗೆ ಭಗವಂತ ಅನುಗ್ರಹಿಸ್ತಾನೆ. ಇನ್ನು ಸ್ವಾತಿ ನಕ್ಷತ್ರ ನೋಡಿ, ಸ್ವಲ್ಪ ಹಣಕಾಸಿಗೆ ಬಹಳ ಒದ್ದಾಟ, ತೊಂದರೆ ಅಂತ ಅಂದ್ಕೊಳ್ತಾ ಇದ್ದೀರಿ. 21ನೇ ತಾರೀಕಿಗೆ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬ, ಯಾಕಂದರೆ ನಾವೆಲ್ಲರೂ ಕೂಡ ಪೂಜೆ ಮಾಡುವಂಥ ಶುಭವಾದಂಥ ದಿವಸ. ಹಾಗಾಗಿ ವರಮಹಾಲಕ್ಷ್ಮಿಯ ಹಬ್ಬದ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣೆ ಸ್ತೋತ್ರಗಳನ್ನು ಕೂಡ ಮಾಡಿಕೊಳ್ಳಿ. ಅನಂತರ ವಿಶಾಖ ನಕ್ಷತ್ರದವರು 28ಕ್ಕೆ ಹುಣ್ಣಿಮೆ ಇದೆ. ಮರೆಯದೇ ಇದ್ದ ಹಾಗೆ ಸತ್ಯನಾರಾಯಣ ಸ್ವಾಮಿ ದೇವರನ್ನು ಬೇಡಿಕೊಳ್ಳಿ. ಇದಿಷ್ಟು ಸಣ್ಣ ಸಣ್ಣ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಈ ತಿಂಗಳಲ್ಲಿ ಶುಭವಾಗಲಿ. ಒಂದಂತಕ್ಕೆ ದೇವರು ನಿಮ್ಮ ಹಿಂದೆ ಅನುಗ್ರಹ ಮಾಡ್ತಾ ಇದ್ದಾನೆ. ಮಹಾಗಣಪತಿ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.